ರಾಮದೇವರು ಶಿಕ್ಷೆ ಕೊಟ್ಟರು. ಅದು ಏನಾಗಿದೆ ಅಂತಂದರೆ ಅದು ಒಬ್ಬೊಬ್ಬರು ಸೇರಿ ಮಾಡಿದ ಕೆಲಸ ಅಲ್ಲ, ಅದರಲ್ಲಿ ಒಂದು ಗ್ಯಾಂಗೇ ಸೇರಿಕೊಂಡಿದೆ. ಅವರು ಸೇರಿಕೊಂಡು ಮಾಡಿದ ಕೆಟ್ಟ ಕೆಲಸ. ಅಂದರೆ ಇಂತಹ ಕೆಲಸ ಇಡೀ ಜಗನ್ಮಾತೆ ಎದೆ ಮುಟ್ಟಬೇಕು ಅಂತಂದರೆ ಅದರ ಹಿನ್ನೆಲೆಯಲ್ಲಿ ಎಷ್ಟು ಮಾಸ್ಟರ್ ಪ್ಲ್ಯಾನ್ ಆಗಿರಬೇಕು ಅಂತ. ಅದರಲ್ಲಿ ಒಂದು ಕಾಗೆ, ಆ ಕಾಗೆ ಒಳಗೆ ಇಂದ್ರನ ಮಗ ಜಯಂತ ಅವನು ಪ್ರವೇಶ ಮಾಡಿದ. ಅದರಲ್ಲಿ ಒಬ್ಬ ಅಸುರ ಕುರಂಗ ಅನ್ನುವ ಅಸುರ ಅಲ್ಲಿ ಪ್ರವೇಶ ಮಾಡಿದ್ದ. ಕುರಂಗ ಅಂತಂದರೆ ಯಾವುದು ಕೆಟ್ಟದೋ ಅದರಲ್ಲಿ ರಂಜಿಸುವವ. ಕುಸ್ಸಿತೆ ಅನುರಾಗವನ್ನು ಕುರಂಗ, ಕುಸ್ಸಿತೆ ರಂಗ ಯಸ್ಯ. ಅಂದರೆ ಅದರಲ್ಲಿ ಕೆಟ್ಟದರಲ್ಲಿ ಆಸಕ್ತಿ, ಒಳ್ಳೆಯದರಲ್ಲಿ ಆಸಕ್ತಿ ಅಲ್ಲ. ದೈತ್ಯರು ಅಂದರೆ ಹಾಗೇನೆ ಕುರಂಗ. ಆ ಕುರಂಗ ಅವನಿಗೆ ಶಕ್ತಿ ಬಂದಿತ್ತು. ಹೇಗೆ ಅಂತಂದರೆ ರುದ್ರದೇವರ ತಪಸ್ಸು ಮಾಡಿ ಅವನು ವರವನ್ನು ಪಡೆದಿದ್ದ. ರುದ್ರದೇವರು ವರ ಕೊಟ್ಟಿದ್ದರು. ಏನು ವರ ಕೊಟ್ಟಿದ್ದರು ಅಂತಂದರೆ ನೀನು ಅವಧ್ಯ ಅಂತ. ಖುಷಿ ಆಯ್ತು ಅವನಿಗೆ. ಆಮೇಲೆ ಒಂದು ಸ್ವರ ಸೇರಿಸಿದರು. ಕಾಗೆಗಳಿಗೆ 2 ಕಣ್ಣು ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನೀನು ಅವಧ್ಯ ಅಂತ ಹೇಳಿದೆ. ಅವನಿಗೆ ಖುಷಿ ಆಯಿತು. ಕಾಗೆಗಳಿಗೆ ಕಣ್ಣು 2 ಇರುವಷ್ಟು ಕಾಲ 2 ಕಣ್ಣು ಇದ್ದೇ ಇರ್ತದೆ ಅಂತ ಅವನು ಖುಷಿಪಟ್ಟ. ಅವರ ಕಣ್ಣಲ್ಲಿ ಹೋಗಿ ಕೂತ. ಕಾಗೆಗಳು ಆ ಕುರಂಗನಿಗೆ ಸಪೋರ್ಟ್ ಮಾಡಿದವು. ಯಾಕೆ ಅಂತಂದರೆ ಇಂತಹ ರುದ್ರನ ಬಲ ಪಡೆದವ ಇದ್ದರೆ ನಮಗೂ ಒಂದು ಶಕ್ತಿ ಅಂತ ಕಾಗೆಗಳು ಅಂದರೆ ಎಲ್ಲ ಕಾಗೆಗಳು ಅವನಿಗೆ ಸಪೋರ್ಟ್ ಮಾಡಿದವು. ಕಾಗೆಗಳ 2 ಕಣ್ಣಲ್ಲಿಯೂ ಆರಾಮವಾಗಿ ಕೂತ. ಇಂದ್ರನ ಮಗ ಜಯಂತನೂ ಆ ಕಾಗೆಯಲ್ಲಿ ಬಂದು ಕೂತ. ಆ ಕೂತು ಇಂದ್ರನ ಮಗ ಜಯಂತ ಅವನು ಕಾಗೆಯಾಗಿ ಬಂದು ನೋಡಿ, ದೇವಲೋಕದ ಇಂದ್ರ, ಅವನ ಮಗ ಜಯಂತ, ಎಷ್ಟು ದೊಡ್ಡ ಸ್ಥಾನಮಾನ ಇದೆ ನೋಡಿ. ಹೋಗಿ ಕಾಗೆ ಜನ್ಮ ಬೇಕು ಅವನಿಗೆ. ಕಾಗೆಯಾಗಿ ಬಂದ ಕೆಟ್ಟ ಕೆಲಸ ಮಾಡಲಿಕ್ಕೆ ಅಂತ. ಜಗತ್ತಿನ ತಾಯಿ ಸೀತಾದೇವಿಯ ಎದೆಯನ್ನು ಕೊಕ್ಕಿನಿಂದ ಚುಚ್ಚಿದ. ರಾಮದೇವರು ಹೇಳಿದರು ನಿನಗೆ ಶಿಕ್ಷೆ ಕೊಡಬೇಕು ಅಂತ. ಇಲ್ಲಿ ಎಲ್ರಿಗೂ ಶಿಕ್ಷೆ ಕೊಡಬೇಕು. ಕಾಗೆ ಸಪೋರ್ಟ್ ಮಾಡಿದ್ದಕ್ಕೆ ಕಾಗೆಗೆ ಶಿಕ್ಷೆ ಕೊಡಬೇಕು. ಜಯಂತ ಬಂದ, ಅವನಿಗೂ ಶಿಕ್ಷೆ ಕೊಡಬೇಕು. ಅದರಲ್ಲಿ ಕುರಂಗ ದೈತ್ಯ ಕೂತಿದ್ದಾನೆ, ಅವನಿಗೂ ಶಾಸ್ತಿ ಆಗಬೇಕು. ಕುರಂಗನಿಗೆ ಶಾಸ್ತಿ, ಅವನನ್ನು ಸಂಹಾರ ಮಾಡಿದರು. ಅಲ್ಲ, ಸಂಹಾರ ಹೇಗೆ ಮಾಡೋದು? ರುದ್ರದೇವರ ವರ ಲೆಕ್ಕಕ್ಕಿಲ್ಲ. ಆದರೂ ಅವನು ಕೊಲ್ಲುವುದಕ್ಕೋಸ್ಕರವಾಗಿ ಕಾಗೆಗೆ 1 ಕಣ್ಣು ತೆಗೆದರು. ಅವನಿಗೇನು ವರ ಇತ್ತು? ಕಾಗೆಗೆ 2 ಕಣ್ಣು ಇರುವಷ್ಟು ಕಾಲ ಅವಧ್ಯ. 1 ಕಣ್ಣು ತೆಗೆದರೆ ಕಾಗೆಗೆ 1 ಕಣ್ಣು. ಹಾಗಾಗಿ ಅವನಿಗೆ ಜಾಗ ಇಲ್ಲ. ಅವನನ್ನು ಕೊಲ್ಲುವುದು ಸುಲಭ ಆಯಿತು. ಸಂಹಾರ ಮಾಡಿದರು. ಅಲ್ಲ, ಈ ಕಾಗೆ ಬಿಟ್ಟು ಇನ್ನೊಂದು ಕಾಗೆ ಕಣ್ಣಲ್ಲಿ ಹೋಗಿ ಕೂಡ್ಬೋದಲ್ಲ. 2 ಕಣ್ಣು ಉಂಟಲ್ಲ. ರಾಮದೇವರ ಅಸ್ತ್ರದ ಸಾಮರ್ಥ್ಯ ಅದೆಷ್ಟು ಅಂತಂದರೆ ಕಾಗೆ 1 ಕಾಗೆಯ ಕಣ್ಣು ತೆಗೆದದ್ದಲ್ಲ. ಎಷ್ಟು ಕಾಗೆಗಳಿವೆ ಅಷ್ಟೂ ಕಾಗೆಗಳ ಒಂದೊಂದು ಕಣ್ಣು ತೆಗೆದ. ಇದು ರಾಮದೇವರ ಟೆಕ್ನಾಲಜಿ. ಸಾಧ್ಯನ ಯಾರಿಗಾದರೂ? ನಾವು 1 ಕಣ್ಣು ಮುಟ್ಟಿದರೆ ಇನ್ನೊಂದು ಕಣ್ಣು ಹೋಗುತ್ತೆ. ಡಾಕ್ಟ್ರ್ ಹತ್ರ ಹೋಗ್ತೇವೆ, ಕಣ್ಣು ಡಾಕ್ಟ್ರ್ ಹತ್ರ. ಈ ಕಣ್ಣು ಮುಟ್ಟಿದರೆ ಈ ಕಣ್ಣು ಹೋಗ್ತಾರೆ ನಮಗೆ. ರಾಮದೇವರು ಕಣ್ಣು ಮುಟ್ಟಿದರೆ ಕಾಗೆಯದ್ದು, ಆ ಕಾಗೆಯ ಜಾತಿಯಲ್ಲಿ ಹುಟ್ಟಿದ ಕಾಗೆಗಳು ಅಂತ ಎಷ್ಟು, ಅಷ್ಟೂ ಕಾಗೆಗಳದ್ದು ಒಂದೊಂದು ಕಣ್ಣನ್ನು ತೆಗೆದರು ರಾಮದೇವರು. ಎಂತಹ ಕೆಲಸ ನೋಡಿ. ಈ ಅಷ್ಟೂ ಕಾಗೆಗಳಿಗೂ ಒಂದೊಂದು ಕಣ್ಣು ಇಲ್ಲ. ಹಾಗಾಗಿ ಆ ಕುರಂಗ ಎಲ್ಲಿರಬೇಕು? ಜಾಗ ಇಲ್ಲ. ನಿಮ್ಮ ತಲೆ ಮುಂದೆ ಓಡ್ತದೆ. ಹೌದು, ಆ ಕಾಲದ ರಾಮದೇವರ ಕಾಲದ ಕಾಗೆಗಳಿಗೆ 1 ಕಣ್ಣು. ಮತ್ತೆ ಮುಂದೆ ಭವಿಷ್ಯತಾಂಚ ಏಕ ಶಶ್ಚಕಾರ. ಆ ಕಾಲದ ಕಾಗೆಗಳಲ್ಲ, ಮುಂದೆ ಬರುವ ಕಾಗೆಗಳಿಗೆಲ್ಲ 1 ಕಣ್ಣು. ಈಗ ನೋಡಿ ನೀವು ಕಾಗೆಯನ್ನು, ಕಾಗೆ ಬಂದು ನೋಡಿದರೆ 1 ಕಣ್ಣು. ಒಂದು ಹಿಡೀರಿ ಕಾಗೆಯನ್ನು, ಬೇರೆ ಕೆಲಸ ಇಲ್ಲ ಅಂತ ಆದಾಗ ಒಂದು ಕಾಗೆಯನ್ನು ಹಿಡೀರಿ, ಅದಕ್ಕೆ ಎಷ್ಟು ಕಣ್ಣು ಅಂತ ನೋಡಿ. ಮತ್ತೆ ಬಂದು ನೀವು ಹೇಳ್ತೀರಿ, ಸ್ವಾಮಿ ನಿಮ್ಮ ರಾಮಾಯಣ ಸುಳ್ಳು ಅಂತ ಹೇಳ್ತೀರಿ. ಕಾಗೆಗೆ 2 ಕಣ್ಣಿದೆ ಅಂತ. ಕಣ್ಣು 2 ಇಲ್ಲ ಕಾಗೆಗೆ. ಕಾಗೆಗೆ ಗೋಲಕ ಮಾತ್ರ 2 ಇರುವುದು. ಇಂದ್ರಿಯ ಒಂದು ಇಂದ್ರಿಯ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಓಡ್ತಾ ಇರ್ತದೆ. ಒಂದು ಇಂದ್ರಿಯವನ್ನು ತೆಗೆದಾನೆ. 2 ಗೋಲಕ ಇಟ್ಕೊಂಡು ಏನು ಮಾಡೋದು? ಕಣ್ಣು ಇಂದ್ರಿಯ ಇಲ್ಲದಿದ್ದರೆ 1 ಇಂದ್ರಿಯ, ಅದರಿಂದ
ನಮಗೆ ಹಾಗೆಲ್ಲ ದೇವರು 2 ಇಂದ್ರಿಯ ಕೊಟ್ಟಿದ್ದಾನೆ. ಇಲ್ಲಿಯೂ ನೋಡ್ಬೋದು, ಈ ಕಣ್ಣು 2 ಕಣ್ಣಿನಿಂದಲೂ ನೋಡ್ಬೋದು ನಾವು. ಆದರೆ ಕಾಗೆಗೆ ಹಾಗಲ್ಲ, ಅದು ಒಂದೇ ಇಂದ್ರಿಯದಿಂದ ನೋಡಬೇಕು. ಅದು ಒಮ್ಮೆ ಹೀಗೆ ಅದಕ್ಕೆ ಚಂಚಲ ನೋಡಿದ್ದು ಹಿಂಗೆ ಮಾಡ್ತಾ ಇದೆ. ನೀವು ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ. ಕಾಗೆಗೆ 1 ಇಂದ್ರಿಯ ಹೋಗಿದೆ, ಒಂದೇ ಇಂದ್ರಿಯ ಇರೋದು. ನಿಮಗೆ ಅನ್ನಿಸ್ತದೆ ಮಾಡಿದ ಅನ್ಯಾಯ ಕಾಗೆ, ಒಂದು ಕಾಗೆ, ಆದರೆ ಶಿಕ್ಷೆ ಕೊಟ್ಟದ್ದು ಎಲ್ಲ ಕಾಗೆಗಳಿಗೆ. ಇದು ಏನು ರಾಮದೇವರದ್ದು ನ್ಯಾಯ ಅಂತ ನಿಮಗೆ ಅನ್ನಿಸಬಹುದು. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಜ್ಞಾನಿಗಳು. ಅದು ಏನು ಅಂತಂದರೆ, ಆ ಕಾಗೆಗಳು ಎಲ್ಲರೂ ಸಿಗ್ನೇಚರ್ ಹಾಕಿಬಿಟ್ಟಿದ್ದಾರೆ. ಅದು ಏನು ಅಂತಂದರೆ, ನಮಗೆ 2 ಕಣ್ಣಿದ್ದರೆ ಅವನಿಗೆ ಇಲ್ಲಿ ಇರಬಹುದು ಅಂತ. ಹಾಗಾಗಿ ಈ ಎಲ್ಲ ಕಾಗೆಗಳು ಶಾಮೀಲಾದ್ದರಿಂದ ಒಂದು ಕಾಗೆ ಅಲ್ಲ, ಅಷ್ಟೂ ಕಾಗೆಗಳು ಅನ್ಯಾಯ. ಹಾಗಾಗಿ ಅನ್ಯಾಯ ಮಾಡುವಾಗ ಆಲೋಚನೆ ಮಾಡಿ, ಅನ್ಯಾಯ ಮಾಡುವವರಿಗೆ ಸಪೋರ್ಟ್ ಮಾಡಬೇಡಿ. ನೀವು ಸಪೋರ್ಟ್ ಮಾಡೋದು ಅಂದರೆ ತಿನ್ನುವುದು ಬೇಡ, ಅಥವಾ ಅವನಿಗೆ ಹೊಡೆಯುವುದು ಬೇಡ. ಆದರೆ ನೀವಲ್ಲಿ ಇದ್ದರೆ ಸಾಕು, ನಿಮ್ಮ ಹೆಸರು ದಾಖಲೆಯಾಗಿ ಬಿಡ್ತದೆ, ರಾಮದೇವರ ಹೆಸರಲ್ಲಿ ದಾಖಲೆಯಾಗಿ ಬಿಡ್ತದೆ. ಆದ್ದರಿಂದ ಅನ್ಯಾಯ ಮಾಡುವಲ್ಲಿ ನಿಲ್ಲಬೇಡಿ, ಅದಕ್ಕೆ ಸಪೋರ್ಟ್ ಎಂದೂ ಮಾಡಬೇಡಿ ಅನ್ನೋದನ್ನು ನಮಗೆ ರಾಮಾಯಣ ನಮಗೆ ತೋರಿಸಿದೆ. ಹಾಗಾಗಿ ಅಷ್ಟೂ ಕಾಗೆಗಳಿಗೂ ಶಿಕ್ಷೆ ಕೊಟ್ಟ ಭಗವಂತ. ಕಾಗೆಗಳಿಗೆ ಒಂದೇ ಕಣ್ಣು ಅಂತಾಯಿತು. ಕಾಗೆಗಳಿಗೂ ಶಿಕ್ಷೆ ಆಯಿತು. ಕುರಂಗ ದೈತ್ಯನನ್ನು ಸಂಹಾರ ಮಾಡಿದ. ಈ ಜಯಂತನನ್ನು ಏನು ಮಾಡಬೇಕು? ಇಂದ್ರನನ್ನು ಕರ್ಕೊಂಡು ಬಂದು ಇಂದ್ರ ಹೇಳಿದ, ಸ್ವಾಮಿ, ತಪ್ಪು ಮಾಡೋದು ನಮ್ಮ ಧರ್ಮ, ನಮ್ಮದು ಸ್ವಭಾವದಲ್ಲಿ ಸೇರಿದ್ದು, ಅದನ್ನು ಮನ್ನಣೆ ಮಾಡುವಂಥದ್ದು ನಿನಗೇ ಸೇರಿದ್ದು, ನೀನು ದೇವರು, ಕರುಣಾಶಾಲಿ ಅಂತ ಹೇಳಿದ. ಮತ್ತೇನು ಮಾಡೋದು, ಇಂದ್ರನನ್ನು ಬಿಟ್ಟುಕೊಡ್ಲಿಕ್ಕಾಗತ್ತಾ? ಹಾಗಾಗಿ ದೇವರು ಜಯಂತನಿಗೆ ಹೇಳಿದರು, ಇನ್ನೂ ಒಂದು ಇಂಥ ಅನ್ಯಾಯ ಕೆಲಸನೇನು ಮಾಡಬೇಡ ಅಂತ ಹೇಳಿ, ಜಯಂತನಿಗೆ ದೇವತೆಗಳು ಅನ್ಯಾಯ ಮಾಡುವುದಿಲ್ಲ. ಮಾಡಿದರೆ ಅವರಿಗೆ ಕೋಲಿನಿಂದ ಶಿಕ್ಷೆ ಅಲ್ಲ. ಅದನ್ನು ಆಚಾರ್ಯರು ಹೇಳ್ತಾರೆ. ಯಾರ್ಯಾರಿಗೆ ಎಲ್ಲೆಲ್ಲಿ ಶಿಕ್ಷೆ ಕೊಡಬೇಕು, ಉತ್ತಮಾನಾಂ ವಚಸಾ ಶಿಕ್ಷಾ, ಮಧ್ಯಮೇ ದಂಡಧಾರಣ, ಅಧಮೇ ದೇಹಹಾನಿಶ್ಚ. ಯಾರ್ಯಾರಿಗೆ ಎಲ್ಲೆಲ್ಲಿ ಹೇಗೆ ಶಿಕ್ಷೆ ಕೊಡಬೇಕು ಅಂತ. ಉತ್ತಮರಾದವರಿಗೆ ವಚಸಾ ಶಿಕ್ಷಾ, ಒಳ್ಳೆಯವರಿರ್ತಾರೆ ಉತ್ತಮರಾದವರು. ನೋಡು, ಇನ್ನು ಮುಂದೆ ಅನ್ಯಾಯ ಮಾಡಬೇಡ ಅಂತ ಹೇಳಿದರೆ ಸಾಕು, ಮತ್ತು ಜೀವನದಲ್ಲಿ ತಪ್ಪು ಮಾಡೋದಿಲ್ಲ. ಈ ಮಧ್ಯಮರಿಗೆ ಅವರು ಹೊಡೆದು ಹೇಳಬೇಕು, ಒಂದು ಸ್ವಲ್ಪ ಗಾಯ ಮಾಡಿ ಹೇಳಬೇಕು. ಆಗ ಅವರಿಗೆ ಹೀಗೆಲ್ಲ ದಂಡ ಕೊಡುವ ಕ್ರಮ ಎಲ್ಲ ಇದೆ. ಹಾಗೆ ರಾಮದೇವರು ಜಯಂತ ಉತ್ತಮಾಧಿಕಾರಿ. ಹಾಗಾಗಿ ಅವನಿಗೆ ಮಾಡಿದ ತಪ್ಪಿಗೆ ಅವನಿಗೆ ಬುದ್ಧಿವಾದ ಹೇಳಿ ಅವನನ್ನು ಕಳಿಸಿಕೊಡ್ತಾರೆ. ರಾಮದೇವರು ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷೆ ಕೊಟ್ಟರು. ಈ ಜಯಂತನಿಗೆ ದೇವಲೋಕದಲ್ಲಿ ಕೆಲವು ದಿನ ತಲೆ ಎತ್ತಿ ತಿರುಗಾಡಲಿಕ್ಕಿಲ್ಲ, ನಾಚಿಕೆಯಲ್ಲಿ. ಇದೇ ಒಂದು ಅವನಿಗೆ ಶಿಕ್ಷೆ. ಅವನಿಗೆ ಕಾಗೆಗೂ ಶಿಕ್ಷೆ ಆಯಿತು, ಕುರಂಗನೂ ಸತ್ತ. ಇದು ಆಚಾರ್ಯರು ರಾಮದೇವರ ವೈಭವವನ್ನು ವರ್ಣನೆ ಮಾಡಿತ್ತು. ತಪ್ಪು ಮಾಡಿದಾಗ ರಾಮದೇವರು ಹೇಗೆ ಶಿಕ್ಷೆ ಕೊಡ್ತಾರೆ. ನಿಜವಾಗಿ ಎಂಥ ಶಿಕ್ಷೆ ಕೊಡಬೇಕಾಗಿತ್ತು, ಎಲ್ರಿಗೂ ಶಿಕ್ಷೆ ಕೊಡಬೇಕಾಗಿತ್ತು ಅಂತ ಉಗ್ರ. ಕಾಗೆಗೆ ಕಣ್ಣೇ ತೆಗಿಲಿಲ್ಲ, ಒಂದು ಕಣ್ಣು ಮಾತ್ರ ತೆಗೆದರು ರಾಮದೇವರು. ಇದು ರಾಮದೇವರ ಕಾರುಣ್ಯ. ಜಯಂತನಿಗೆ ಬುದ್ಧಿವಾದ ಹೇಳಿ ಕಳಿಸಿದರು. ಇದು ರಾಮದೇವರದ್ದು ಕಾರುಣ್ಯ. ದೈತ್ಯ ಎಂದು ತಿದ್ದಿಕೊಳ್ಳುವವ ಅಲ್ಲ. ಹಾಗಾಗಿ ಅಂಧಂತಮಸ್ಸಿಗೆ ಕಳಿಸಿಕೊಟ್ಟರು. ಹಾಗಾಗಿ ಅವರವರ ಯೋಗ್ಯತೆಗೆ ಅನುಗುಣವಾದ ಶಿಕ್ಷೆಯನ್ನು ರಾಮದೇವರು ಕೊಟ್ಟರು. ಇದು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ. ರಾಮಾಯಣದ ಕಥೆಯನ್ನು ಸಂಗ್ರಹಿಸಿ ಹೇಳ್ತಾರೆ. ರಾಯರಿದನ್ನು ತುಂಬ ಸುಂದರವಾಗಿ ಸಂಗ್ರಹಿಸಿದ್ದಾರೆ. ಕಾಕಾಕ್ಷಿಗಂ ದೈತ್ಯಂ ವ್ಯಸ್ಯ, ಕಾಗೆಯ ಕಣ್ಣಲ್ಲಿ ಕೂತ ದೈತ್ಯ, ಕುರಂಗ ಅನ್ನುವ ದೈತ್ಯನನ್ನು ವ್ಯಸ್ಯ, ನಾಶ ಮಾಡಿದ ಅಂತ ರಾಯರು ಸಂಗ್ರಹ ಮಾಡಿದ್ದಾರೆ. ಇದರಲ್ಲಿ ಕಾಕಾಕ್ಷಿಗಂ ದೈತ್ಯಂ ವ್ಯಸ್ಯ ಅಂತ ಹೇಳಿದರು. ಆ ಕಾಗೆಗೆ ಶಿಕ್ಷೆ ಕೊಟ್ಟದನ್ನು ಹೇಳಲೇ ಇಲ್ಲ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ಅದು ರಾಮದೇವರ ವೈಭವ. ಅದು ಎಲ್ಲ ಕಾಗೆಗಳ ಒಂದೊಂದು ಕಣ್ಣು ತೆಗೆದ ಅಂತ ಅದು ಹೇಳಬೇಕಿತ್ತು. ಅದು ದೊಡ್ಡ ಮಹಿಮೆ. ರಾಯರದನ್ನು ಬಿಟ್ರ ಅಂತ ನಮಗೆ ಅನಿಸ್ತದೆ. ಕಾಕಾಕ್ಷಿಗಂ ದೈತ್ಯಂ ವ್ಯಸ್ಯ, ಕಾಗೆಯ ಕಣ್ಣಲ್ಲಿ ಕೂತ ದೈತ್ಯನನ್ನು ಕೊಂದ ಅಂತ ಅಷ್ಟೇ ಹೇಳ್ತಾರೆ. ಕಾಗೆಯ ಕಣ್ಣು ಒಂದೊಂದು ಕಣ್ಣು ತೆಗೆದ ಅಂತ ಹೇಳಲೇ ಇಲ್ಲ. ಆ ಜಯಂತನ ಬಗ್ಗೆನೂ ಏನು ಮಾತಾಡಲಿಲ್ಲ ಅಂತ ನಾವು ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ.
ರಾಯರು ಹೇಳಿದ್ದಾರೆ, ತುಂಬ ಸೊಗಸಾಗಿ ಹೇಳಿದ್ದಾರೆ. ಸ್ವಲ್ಪ ನಿಧಾನ ಓದಬೇಕಷ್ಟೇ. ಕಾಕಾಕ್ಷಿ ಗಂ ದೈತ್ಯಂ ವ್ಯಸ್ಯ, ಹೀಗೆ ನಿಧಾನ ಓದಿದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗ್ತದೆ. ಅಲ್ಲಿ ಕಾಕಾಕ್ಷಿ, ಕಾಗೆಯ ಕಣ್ಣು, ಕಾಕಾನಾಂ ಅಕ್ಷಿ ಕಾಕಾಕ್ಷಿ, ಹಾಗೆ ವಿಗ್ರಹ ಮಾಡಬೇಕು. ಕಾಗೆಗಳ ಕಣ್ಣು. ನೀವು ಕೇಳ್ತೀರಿ ಕಾಗೆಗಳು ಅಂತ ಹೇಳ್ತೀರಿ, ಅಕ್ಷಿ ಅಂತ ಹೇಳ್ತೀರಿ, ಅಕ್ಷಿಣಿ ಅಂತ ಹೇಳಬೇಕಲ್ವಾ ಅಂತ. ಅದು ಹೇಳಬಾರ್ದು. ಅದು ಈ ಸಂಸ್ಕೃತ ಸಾಹಿತ್ಯದ್ದೇ ಸೊಬಗ ಹಾಗೆ. ಈಗ ನೋಡಿ, ಒಂದು ಉದಾಹರಣೆ ಹೇಳ್ತೇನೆ ನೋಡಿ. ಪೂಜ್ಯಾನ ಚರಣೌ ಅಭಿವಂದ್ಯ ಅಂತ ಹೇಳಬೇಕು. ಹೇಗೆ ಹೇಳ್ತೀನಿ ನಾವು ಸಂಸ್ಕೃತದಲ್ಲಿ? ಪೂಜ್ಯಾನ ಚರಣಾನಿ ವಂದ್ಯ ಪ್ರವಂದ್ಯ ಅಂತ ಹೇಳೋದಿಲ್ಲ. ಪೂಜ್ಯಾನಾಂ ಚರಣೌ ಪ್ರವಂದ್ಯ ಅಂತ ಹೇಳುವ ಭಾಷೆ. ಯಾಕೆ ಅಂತಂದರೆ ಪೂಜ್ಯರು ತುಂಬ ಜನ ಇದ್ದಾರೆ, ಅವರ ಚರಣಗಳಿಗೆ ವಂದನೆ ಮಾಡಿ ಅಂತ. ಹಾಗಲ್ಲ ಸಂಸ್ಕೃತ ಭಾಷೆ. ಹೇಗೆ ಅಂತಂದರೆ ಒಬ್ಬೊಬ್ಬರಿಗೆ ಎರಡೆರಡು ಕಾಲು, ಹಾಗೆ ಪೂಜ್ಯಾನ ಚರಣವು ಎರಡೆರಡು ಕಾಲುಗಳನ್ನು ವಂದನೆ ಮಾಡಿ ಅಂತ ಹೇಳುವ ಕ್ರಮ. ಹಾಗಾಗಿ ಇಲ್ಲಿಯೂ ಕೂಡ ಕಾಕಾನಾಂ ಅಕ್ಷಿ, ಕಾಗೆಗಳ ಕಣ್ಣು, ವ್ಯಸ್ಯ ನಾಶ ಮಾಡಿದ. ಕಾಕಾನ ಅಂದರೆ ಎಲ್ಲ ಕಾಗೆಗಳ, ಅಕ್ಷಿ ಅಂದರೆ ಒಂದು ಕಣ್ಣನ್ನು, ವ್ಯಸ್ಯ ನಾಶ ಮಾಡಿ ಅಂತ ಆಚಾರ್ಯನ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಎಲ್ಲ ಕಾಗೆಗಳ ಒಂದೊಂದು ಕಣ್ಣನ್ನು ವ್ಯಸ್ಯ ನಾಶ ಮಾಡಿ. ರಾಯರು ತುಂಬ ಚಂದವಾಗಿ ಹೇಳಿದ್ದಾರೆ. ಕಾಕಾನಾಂ ಅಕ್ಷಿ ವ್ಯಸ್ಯ ನಾಶ ಮಾಡಿ ಅಂತ ಅದನ್ನು ಹೇಳಿದ್ದಾರೆ. ಇನ್ನು ಜಯಂತನ ಬಗ್ಗೆ ಏನು ಹೇಳಲಿಲ್ಲ ಅಂತಂದರೆ ಗಮ್ ಅಂತ ಹೇಳಿದ್ದಾರೆ. ಗಮ್ ಅಂದರೆ ಇಂಗ್ಲೀಷಿನದ್ದಲ್ಲ, ಅಂಟಂತಲ್ಲ. ಗಮ್ ಅಂದರೆ ಕಾಲು ಅಂತ ಅರ್ಥ. ಅಲ್ರಿ, ಗಮ್ತಿದೆ ಕಾಲು ಅಂತ ಅರ್ಥ. ಅದು ಹೇಗೆ ಅಂತಂದರೆ ಜಯಂತನ ನಿಯಮನೆಗೆ ಒಳಪಟ್ಟ ಜಾಗ ಯಾವುದು? ಪಾದಾತ್ಮನೆ ಜಯಂತಾಯ ನಮಃ, ಕಾಲಿಗೆ ಅಭಿಮಾನಿ ಜಯಂತ. ಹಾಗಾಗಿ ಗ ಅಂದರೆ ಗಚ್ಚತಿ ಅನೇನೇತಿ ಗಮ್, ಯಾವುದರಿಂದ ನಾವು ಹೋಗ್ತೇವೆ ಗಮನ ಸಾಧನ ಕಾಲು, ಅದು ಗಮ್. ಕಾಲು ಬರೀ ಕಾಲಿದ್ರೆ ಹೋಗಲಿಕ್ಕಾಗುವುದಿಲ್ಲ. ಜಯಂತ ಕೂತ್ರೆ ಮಾತ್ರ ಕಾಲಲ್ಲಿ ನಾವು ಹೋಗಲಿಕ್ಕೆ ಸಾಧ್ಯ. ಎಲ್ಲಿಯಾದರೂ ಜಯಂತ ಕೈ ಕೊಟ್ಟರೆ ನಮಗೆ ಪರಾಜಯನೇ. ಅಲ್ಲಿ ನೀರಿತ್ತು, ಕಾಲಿಟ್ಟೆವು, ಜಾರಿ ಬಿದ್ದೆವು, ಸ್ಕಿಡ್ಡಾಯಿತು, ಕಾಲು ಉಳುಕಿ ಹೋಯಿತು, ಆಸ್ಪತ್ರೆಯಲ್ಲಿ ಮಲಗಬೇಕು. ಹಾಗಾಗಿ ಜಯಂತ ಚೆನ್ನಾಗಿದ್ದರೆ ನಮ್ಮ ಪ್ರಯಾಣ ಚೆನ್ನಾಗಿರ್ತದೆ. ಅದನ್ನು ಹೊರಡುವಾಗ ಜಯಂತಾಯ ನಮಃ ಅಂತ ಹೇಳಿ ಹೊರಟ್ರೆ ಕಾಲು ಸ್ವಲ್ಪ ಕೈ ಕೊಡೋದಿಲ್ಲ, ಚೆನ್ನಾಗಿರ್ತೇವೆ. ಗಮ್ ಅಂದರೆ ಜಯಂತ, ಗಚ್ಚತಿ ಅನೇನ ಇತಿ ಗಮ್. ಪಾದ ಅಲ್ಲ, ಪಾದದ ಒಳಗೆ ಕೂತ ಜಯಂತ. ರಾಯರು ಅದನ್ನು ಹೇಳಿದರು. ಗಮ್ ವ್ಯಸ್ಯ, ಆ ಪಾದದ ಅಭಿಮಾನಿಯಾದ ಜಯಂತನನ್ನು ವಿಶಿಷ್ಟ ಜಾಗ ಅಂದರೆ ಅವನ ಅಪ್ಪನ ಮನೆ ಸ್ವರ್ಗಲೋಕ, ಅಲ್ಲಿಗೇ ಅಸ್ಯ, ಅಲ್ಲಿಯೇ ಕರ್ಕೊಂಡು ಹೋಗಿ ಬಿಟ್ಟ. ನೋಡು, ಇನ್ನು ಮುಂದೆ ಕಾಗೆ ಹತ್ರ ಸೇರಿಸಬೇಡ, ಕಾಗೆಯಲ್ಲಿ ಕೂತು ಪ್ರಯಾಣ ಮಾಡುವ ಕೆಟ್ಟ ಕೆಲಸ ಮಾಡಬೇಡ, ಅದರಲ್ಲಿಯೂ ಈ ಕುರಂಗ ಕೆಟ್ಟದ ಜೊತೆಗೆ ರಂಜನೆ ಮಾಡತಕ್ಕಂಥವರ ಜೊತೆಗೆ ನೀನು ಸೇರಬೇಡ ಅಂತ ಬುದ್ಧಿವಾದ ಹೇಳಿ ಗಮ್ ವ್ಯಸ್ಯ ಅವನನ್ನು ಸ್ವರ್ಗಲೋಕಕ್ಕೆ ಕಳಿಸಿಕೊಟ್ಟ. ಇನ್ನೊಂದು ಬೇಕಲ್ಲ, ಕುರಂಗ ದೈತ್ಯ, ಒಟ್ಟಿಗೆ ಸೇರಿಸಿ ಹೇಳಿ. ಕಾಕಾಕ್ಷಿಗಂ ದೈತ್ಯಂ ವ್ಯಸ್ಯ, ಕಾಗೆಯ ಕಣ್ಣಲ್ಲಿ ಕೂತು ಆರಾಮವಾಗಿ ರಂಜನೆ ಮಾಡಿದ ಆ ದೈತ್ಯನನ್ನು ವ್ಯಸ್ಯ ಇಲ್ಲಿಂದ ನರಕಕ್ಕೆ, ತಮೋಲೋಕಕ್ಕೆ, ಅಂಧಂತಮಸ್ಸಿಗೆ ಹಾಕಿ ರಾಮದೇವರು ಮುಂದಿನ ಪ್ರಯಾಣವನ್ನು ಮಾಡಿದರು. ರಾಯರು ಹೇಳುವಾಗ ಈ ಇಡೀ ಕಾಗೆಯ ಪ್ರಕರಣ ವೃತ್ತಾಂತವನ್ನು ಅದನ್ನು ಪ್ರತ್ಯೇಕ ವ್ಯಸ್ತ ಸಮಸ್ತವಾಗಿ ಅಷ್ಟನ್ನು ಕೂಡ ಈ ಶ್ಲೋಕದಲ್ಲಿ ಸಂಗ್ರಹ ಮಾಡಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ರಾಯರ ಆ ಸಂಗ್ರಹ ಶಕ್ತಿ ಅದು ಅದ್ಭುತವಾದ್ದು. ಆಚಾರ್ಯರ ಸಂಗ್ರಹ ಶಕ್ತಿಯೂ ಅತ್ಯದ್ಭುತವಾದ್ದು. ಅದನ್ನು ಸಂಗ್ರಹ ಮಾಡಿ ರಾಯರು ನಮಗೆ ಪರಮೋಪಕಾರ ಮಾಡಿದ್ದಾರೆ ಅಂತ ಹೇಳ್ತಾ ಕೃಷ್ಣಾರ್ಪಣ ಮಸ್ತು.